ವೆಲ್ಕಮ್ ಟು ದ ಕ್ಲಾಸ್. ಈ ಕ್ಲಾಸ್ನಲ್ಲಿ ನಾವು ಲಸ ಪಾಠದ ಪ್ರಶ್ನೆಗಳನ್ನು ಬಿಡಿಸೋಣ. ದ ನೆಕ್ಸ್ಟ್ ಕ್ವಶನ್ ಈಸ್ 2x3 ಮತ್ತು 3x5 ಇವುಗಳ ಲಸ ಎಷ್ಟು? ಓಕೆ, ಸಿ ಮಕ್ಕಳೇ, ಅವಿಭಾಜ್ಯ ಅಪವರ್ತನಗಳನ್ನು ಕೊಟ್ಟಿದ್ದಾರೆ. ಓಕೆ, ಎರಡು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಕೊಟ್ಟಿದ್ದಾರೆ. 2x3 ಮತ್ತೆ 3x5 ಇವುಗಳ ಲಸವನ್ನ ಕೇಳ್ತಿದ್ದಾರೆ. ಓಕೆ, ಇವುಗಳ ಲಸವನ್ನ ಕೇಳ್ತಿದ್ದಾರೆ. ಸಿ ಏನ್ ಮಾಡ್ಬೇಕು ಅಂತಂದ್ರೆ ಇವುಗಳ ಸಾಮಾನ್ಯ ಅಪವರ್ತನಗಳನ್ನ ಮೊದಲನೇದಾಗಿ ನೋಡಿ ಮಕ್ಕಳೇ. ಎರಡರಲ್ಲಿ ಸಾಮಾನ್ಯ ಇರುವಂತಹ ಸಂಖ್ಯೆ ಯಾವುದು? 3. ಓಕೆ, 3 ಬರ್ಕೊಂಡ್ಬಿಡಿ. ಈಗ ಎ ಸಂಖ್ಯೆಯಲ್ಲಿ ಸಾಮಾನ್ಯವಲ್ಲದ ಅಪವರ್ತನ ಯಾವುದು? 2 ಇದೆ, 2 ಬರ್ಕೊಳ್ಳಿ. ಬಿ ಸಂಖ್ಯೆಯಲ್ಲಿ ಸಾಮಾನ್ಯವಲ್ಲದ ಅಪವರ್ತನ ಯಾವುದು? 5. ಓಕೆ, ಇವುಗಳ ಗುಣಲಬ್ಧನೇ ಲಸ ಆಗಿರುತ್ತೆ ಮಕ್ಕಳೇ. ಓಕೆ, 5 2 10, 13 30, ಲಸ 30. ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಎ ಸರಿಯಾದಂತಹ ಉತ್ತರ. ಓಕೆ, ಅರ್ಥ ಆಯ್ತಲ್ವಾ? ದ ನೆಕ್ಸ್ಟ್ ಕ್ವಶನ್ ಈಸ್ 3x5 ಗುಣಿಲೆ 7 ಮತ್ತು 2x3 3x2 ಇವುಗಳ ಲಸ ಕೇಳ್ತಿದ್ದಾರೆ ಮಕ್ಕಳೇ. ಓಕೆ, ಅವುಗಳ ಅವಿಭಾಜ್ಯ ಅಪವರ್ತನವನ್ನು ಕೊಟ್ಟಿದ್ದಾರೆ. ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಕೊಟ್ಟಿದ್ದಾರೆ. ಓಕೆ, ಸಿ ಇದು ಬಿ ಸಂಖ್ಯೆ ಅನ್ಕೊಳ್ಳಿ. ಇನ್ನೊಂದು 2x3x2. ಓಕೆ, ಮೊಟ್ಟ ಮೊದಲದಾಗಿ ಸಾಮಾನ್ಯ ಅಪವರ್ತನ ಯಾವುದು ಅನ್ನೋದನ್ನು ನೋಡಿ. ಓಕೆ, ಸಾಮಾನ್ಯ ಅಪವರ್ತನ ಯಾವುದು? ಎರಡು ಸಂಖ್ಯೆಗಳಲ್ಲಿ ಅಪವರ್ತನವಾಗಿರುವಂತಹ ಸಂಖ್ಯೆ 2. ಓಕೆ, 2 ಇದೆ. ಈಗ ಲಸ ಕಂಡುಹಿಡಿಯುವಾಗ ಓಕೆ, ಆ ಅಪವರ್ತನಗಳಲ್ಲಿ 2 ಎ ಸಂಖ್ಯೆಯಲ್ಲಿ 2ರ ಅಪವರ್ತನ 1 ಸಾರಿದೆ, ಬಿ ಸಂಖ್ಯೆಯಲ್ಲಿ 2ರ ಅಪವರ್ತನ 2 ಸಾರಿದೆ. ಜಾಸ್ತಿ ಸಾರಿರುವಂತಹ ಅಪವರ್ತನ ನೀವು ತಗೊಬೇಕು ಅಂತಂದ್ರೆ 2x2 2 ಸಾರಿರುವ ಸಂಖ್ಯೆಯನ್ನ ತಗೊಬೇಕು. ಸಿ ಸೆಕೆಂಡ್ ಯಾವುದಿದೆ? ಸಾಮಾನ್ಯ ಅಪವರ್ತನ 3. ಓಕೆ, 2ರಲ್ಲಿ 3 ಒಂದೇ ಸಾರಿದೆ, ಈ ಸಂಖ್ಯೆಯನ್ನ ತಗೊಳ್ಳಿ. ನೆಕ್ಸ್ಟ್ ಈಗ ಸಾಮಾನ್ಯವಲ್ಲದ ಅಪವರ್ತನ ಯಾವುದು? 5. ಓಕೆ, ಇದು ಅವುಗಳ ಲಸ ಆಗಿದೆ. ಓಕೆ, ಯಾವ ಆಪ್ಷನ್ ಅಲ್ಲಿ ಇದೆ ಚೆಕ್ ಮಾಡಿ. ಆಪ್ಷನ್ B is C is the correct one. Option C is the correct one. 2x2 ಗುಣಿಲೆ 3 ಗುಣಿಲೆ 5. ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿದೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಅವಿಭಾಜ್ಯ ಸಂಖ್ಯೆಗಳ ಲಸ ಕಂಡುಹಿಡಿಯಬೇಕಾದರೆ ಏನ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಗಳನ್ನು ನೋಡಿ ಮಕ್ಕಳೇ. ಅವಿಭಾಜ್ಯ ಸಂಖ್ಯೆಗಳ ಲಸ ಕಂಡುಹಿಡಿಯಬೇಕಾದರೆ ಏನ್ ಮಾಡಬೇಕು? ಮೊದಲನೇ ಆಪ್ಷನ್ ಏನಿದೆ? ಆ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳಬೇಕು. ಯಾವ ಅವಿಭಾಜ್ಯ ಸಂಖ್ಯೆಗಳನ್ನು ನೀವು ಲಸ ಕಂಡುಹಿಡಿದಿರಲ್ಲ ಆ ಸಂಖ್ಯೆಗಳನ್ನು ಪ್ಲಸ್ ಮಾಡಿದ್ರೆ ಲಸ ಸಿಗುತ್ತೆ ಅಂತ ಆಪ್ಷನ್ ಎ ಹೇಳ್ತಿದೆ. ಆಪ್ಷನ್ ಬಿ ನೋಡಿ, ಆ ಎಲ್ಲ ಸಂಖ್ಯೆಗಳನ್ನು ಗುಣಿಸಿಕೊಳ್ಳಬೇಕು. ಓಕೆ, ಆಪ್ಷನ್ ಸಿ ಹೇಳುತ್ತೆ ಸಂಯೋಗಗಳ ತೆಗೆಯಬೇಕು. ಆಪ್ಷನ್ ಡಿ ಹೇಳುತ್ತೆ ಅವುಗಳ ವ್ಯತ್ಯಾಸ ಮಾಡಿಕೊಳ್ಳಬೇಕು. ಸಿ ಅವಿಭಾಜ್ಯ ಸಂಖ್ಯೆಗಳ ಲಸವನ್ನು ನೀವು ಕಂಡುಹಿಡಿಯಬೇಕಾದಾಗ ಓಕೆ, ಅವಿಭಾಜ್ಯ ಸಂಖ್ಯೆಗಳ ಲಸ ನೀವು ಕಂಡುಹಿಡಿಯಬೇಕಾದಾಗ ಆ ಸಂಖ್ಯೆಗಳ ಆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನು ನೀವು ಮಾಡಿಕೊಳ್ಬೇಕು ಮಕ್ಕಳು. ಆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧನೇ ಅವುಗಳ ಲಸ ಆಗ್ತದೆ. ಹೀಗಾಗಿ ಆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ನೀವು ಏನ್ ಮಾಡಬೇಕು? ಗುಣಿಸಿಕೊಳ್ಳಬೇಕು. ಓಕೆ, ಆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ನೀವು ಗುಣಿಸಿಕೊಳ್ಳಬೇಕು. ಹೀಗಾಗಿ ಆಪ್ಷನ್ ಯಾವುದು ಕರೆಕ್ಟ್ ಆಗ್ತದೆ? ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗ್ತದೆ ಮಕ್ಕಳೇ. ಓಕೆ, ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಆಪ್ಷನ್ ಬಿ ಸರಿಯಾದಂತಹ. ದ ನೆಕ್ಸ್ಟ್ ಕ್ವಶನ್ ಈಸ್ ಸಹ ಅವಿಭಾಜ್ಯ ಸಂಖ್ಯೆಗಳ ಲಸ ಹೀಗೆ ದೊರೆಯುತ್ತದೆ. ಓಕೆ, ಆಪ್ಷನ್ಸ್ ನೋಡಿ. ಕೊಟ್ಟಿರುವ ಸಂಖ್ಯೆಗಳ ಮೊತ್ತದಿಂದ, ಕೊಟ್ಟಿರುವ ಸಂಖ್ಯೆಗಳ ಗುಣಲಬ್ಧದಿಂದ, ಕೊಟ್ಟಿರುವ ಸಂಖ್ಯೆಗಳ ಭಾಗಲಬ್ಧದಿಂದ, ಕೊಟ್ಟಿರುವ ಸಂಖ್ಯೆಗಳ ವ್ಯತ್ಯಾಸದಿಂದ. ಮಕ್ಕಳೇ, ಸಹ ಅವಿಭಾಜ್ಯ ಸಂಖ್ಯೆಗಳ ಲಸ ನಿಮಗೆ ಹೆಂಗೆ ಸಿಗುತ್ತೆ ಅಂತಂದ್ರೆ ಆ ಕೊಟ್ಟಿರುವ ಸಂಖ್ಯೆಗಳ ಗುಣಲಬ್ಧವನ್ನ ನೀವು ತೆಗಿಬೇಕು ಮಕ್ಕಳೇ. ಸಹ ಅವಿಭಾಜ್ಯ ಸಂಖ್ಯೆಗಳ ಲಸ ಹೆಂಗೆ ಸಿಗುತ್ತೆ ಅಂದ್ರೆ ಆ ಸಹ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧನೇ ಅವುಗಳ ಲಸ ಆಗಿರುತ್ತೆ. ಹೀಗಾಗಿ ಯಾವುದು ಸರಿಯಾದಂತಹ ಆಪ್ಷನ್ಸ್ ಆಗ್ಬಹುದು? ಓಕೆ, ಹೇಗೆ ನಿಮಗೆ ಸಹ ಅವಿಭಾಜ್ಯ ಸಂಖ್ಯೆಗಳ ಲಸ ಸಿಗ್ತದೆ? ಆ ಕೊಟ್ಟಿರುವ ಸಂಖ್ಯೆಗಳ ಗುಣಲಬ್ಧದಿಂದ. ಓಕೆ, ಸಹ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದಿಂದ. ಓಕೆ, ಸಹ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದಿಂದ ನಿಮಗೆ ಲಸ ಸಿಗುತ್ತೆ.
ಓಕೆ, ಅರ್ಥ ಆಗಿದೆಯಲ್ಲ? ದ ನೆಕ್ಸ್ಟ್ ಕ್ವಶನ್ ಈಸ್, ಕೊಟ್ಟಿರುವ ಸಂಖ್ಯೆಗಳ ಲಸಅ ಕಂಡುಹಿಡಿಯಲು ಅವುಗಳನ್ನು ಗುಣಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ. ಮಕ್ಕಳೇ, ನೀವು ಲಸ ಕಂಡುಹಿಡಿಯುವಾಗ ಯಾವ ಸಂದರ್ಭದಲ್ಲಿ ನೀವು ಆ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿತೀರಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಓಕೆ, ಸಿ ಆಪ್ಷನ್ಸ್ ಗಳನ್ನು ನೋಡಿ. ಕೊಟ್ಟಿರುವ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಲ್ಲಿ, ಸಿ ಕೊಟ್ಟಿರುವ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ ಅವುಗಳ ಲಸ ಕಂಡುಹಿಡಿಯಲು ನೀವು ಆ ಕೊಟ್ಟಿರುವ ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಿಸಿಕೊಳ್ಬೇಕು. ಇದನ್ನು ಸರಿಯಾದ ಉತ್ತರ ಇದೆ. ಆನ್ಸರ್ ಪಿಕ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ಆಪ್ಷನ್ ಗಳನ್ನು ಕೂಡ ನೋಡಿ. ಕೊಟ್ಟಿರುವ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಲ್ಲಿ, ಮಕ್ಕಳೇ ಕೊಟ್ಟಿರುವ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೂ ಕೂಡ ನಾವು ಅವುಗಳ ಗುಣಲಬ್ಧದಿಂದ ಲಸವನ್ನ ಪಡೆಯಬಹುದು. ಓಕೆ, ಆಪ್ಷನ್ ಸಿ ನೋಡಿ. ಮೇಲಿನ ಎರಡು ಸಂದರ್ಭದಲ್ಲಿ ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾಗ ಕೂಡ ನಾವು ಅವುಗಳ ಗುಣಲಬ್ಧದಿಂದ ಲಸ ಕಂಡುಹಿಡಿಯಬಹುದು, ಸಹ ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಕೂಡ ಅವುಗಳ ಗುಣಲಬ್ಧದಿಂದ ಲಸ ಕಂಡುಹಿಡಿಯಬೇಕು ಅಂತ ಆಪ್ಷನ್ ಸಿ ಹೇಳ್ತಿದೆ. ಆಪ್ಷನ್ ಬಿ ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಿದೆ. ಸಿ ಆಪ್ಷನ್ ಬಿ ನಾವು ಪಿಕ್ ಮಾಡ್ತೇವೆ ಅಂದ್ರೆ ತಪ್ಪಾದಂತ ಉತ್ತರ ಆಗುತ್ತೆ. ಯಾಕೆ ಅಂತಂದ್ರೆ ಬಿ ಆಪ್ಷನ್ ಕೂಡ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೀವು ಬಿ ಆಪ್ಷನ್ ಪಿಕ್ ಮಾಡಿ ಏನ್ ಬಿಟ್ಟಿದ್ರಿ ಅಂದ್ರೆ ಅದು ಕೂಡ ತಪ್ಪಾಗ್ತದೆ. ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ಮೇಲಿನ ಎರಡು ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು, ಆ ಕೊಟ್ಟಿರುವ ಸಂಖ್ಯೆಗಳ ಗುಣಲಬ್ಧದಿಂದ ನಾವು ಲಸವನ್ನ ಕಂಡುಹಿಡಿಯಬಹುದು. ನೆಕ್ಸ್ಟ್ ಕ್ವಶನ್ ಈಸ್, 4, 18, 12 ಇವುಗಳಿಂದ ಭಾಗಿಸಲ್ಪಡುವ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದೆಂದರೆ? ಸಿ 4, 18, 12 ಇವುಗಳಿಂದ ಭಾಗಿಸಲ್ಪಡುವ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬೇಕು. ಈ ರೀತಿ ಪ್ರಶ್ನೆ ಕೊಟ್ಟಾಗ ಏನ್ ಮಾಡಬೇಕು, ಈ ಸಂಖ್ಯೆಗಳ ಲಸವನ್ನ ಕಂಡುಹಿಡಿಯಬೇಕು. ಅಂದ್ರೆ 4, 18, 12. ಓಕೆ, 2 2 4, 2 9 18, 2 6 12. ನೆಕ್ಸ್ಟ್ ಏನಾಗ್ತದೆ, 2 1 ಓಕೆ 9. ಅದೇ ರೀತಿ ಬರ್ಕೊಳ್ಳಿ, 2 3 6. ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಭಾಗ ಆಗ್ತವೆ? 3 3 9, 3 1 3. ಇವುಗಳ ಗುಣಲಬ್ಧ ಮಾಡಿ. ಓಕೆ, 2 4 4 3 12 12 3 36. ಓಕೆ, ಲಸ ಏನಾಗ್ತದೆ ಮಕ್ಕಳೇ? 36 ಆಗ್ತದೆ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಆ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದಿರುತ್ತಲ್ಲ ಅದಕ್ಕೆ ಈ ಲಸದಿಂದ ಭಾಗಿಸಿ ಮಕ್ಕಳೇ. ಓಕೆ, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1000. ಇದಕ್ಕೆ ಏನ್ ಮಾಡ್ಬೇಕು, ಈ ಲಸದಿಂದ ಭಾಗಾಕಾರ ಮಾಡ್ಬೇಕು. 36 2ರಲ್ಲಿ 22. ಓಕೆ, ಏನ್ ಉಳಿಯುತ್ತೆ? 28 ಶೇಷ ಉಳಿಯುತ್ತೆ. ನೆಕ್ಸ್ಟ್ ಮುಂದಿನ ಸ್ಥಾನದಲ್ಲಿರುವ ಅಂಕಿಯನ್ನ ತೆಗೆದುಕೊಳ್ಳಿ. ಓಕೆ, 36 7 252. ಓಕೆ, 36 7 252. ಏನ್ ಉಳಿಯುತ್ತೆ ಶೇಷ? 10ರಲ್ಲಿ 2 ಕಳೆದಾಗ 8, 2ರಲ್ಲಿ 5 ಕಳೆದಾಗ 2, 2 ಮೈನಸ್ 2 0. ಈಗ ಏನ್ ಮಾಡ್ಬೇಕಂತಂದ್ರೆ ಭಾಜಕ ಮತ್ತು ಶೇಷದ ವ್ಯತ್ಯಾಸವನ್ನ ಕಂಡುಹಿಡಿಯಬೇಕು ಮಕ್ಕಳೇ. ಓಕೆ, ಭಾಜಕ ಮತ್ತು ಶೇಷದ ವ್ಯತ್ಯಾಸವನ್ನ ಕಂಡುಹಿಡಿಯಬೇಕು. ಭಾಜಕ ಎಷ್ಟಿದೆ? 36 ಮೈನಸ್ ಶೇಷ ಎಷ್ಟು? 28. ಈಗ ಏನ್ ಮಾಡ್ಬೇಕಂತಂದ್ರೆ ಈ ವ್ಯತ್ಯಾಸ ಬಂತಲ್ವಾ, ಇದು ಏನ್ ಮಾಡ್ಬೇಕು? 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗೆ ಕೂಡಿಸಬೇಕು. ಓಕೆ, ನಮ್ಗೆ ಬೇಕಾಗಿರುವಂತಹ ಸಂಖ್ಯೆ ಏನು? 4, 18, 12ರಿಂದ ಭಾಗವಾಗುವಂತಹ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬೇಕಲ್ವಾ. ಇದು ಪಡೆಯಲು ನಾವು ಏನ್ ಮಾಡಬೇಕು, ಆ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗೆ ಈಗ ಬಂದಿರುವಂತಹ ವ್ಯತ್ಯಾಸವನ್ನ ಕೂಡಿಸಬೇಕು ಮಕ್ಕಳೇ. ಓಕೆ, ಈಗ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1000. ಅದಕ್ಕೆ ಏನ್ ಕೂಡಿಸಬೇಕಂದ್ರೆ ಬಂದಿರುವಂತಹ ವ್ಯತ್ಯಾಸ ಎಷ್ಟು? 8. 1000 ಪ್ಲಸ್ 8 ಎಷ್ಟಾಗ್ತದೆ? 1008. ಇದು ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಮಕ್ಕಳೇ. ನೋಡಿ, ಈ ರೀತಿ ಪ್ರಶ್ನೆ ಕೊಟ್ಟಾಗ ಈ ರೀತಿ ಬಿಡಿಸಬೇಕು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, 3, 6, 15 ಇವುಗಳಿಂದ ಭಾಗಿಸಲ್ಪಡುವ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 3, 6, 15 ಇವುಗಳಿಂದ ಭಾಗಿಸಲ್ಪಡುವ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಮಕ್ಕಳೇ, ಈ ಸಂಖ್ಯೆಗಳ ಲಸವನ್ನ ಕಂಡುಹಿಡಿಯಬೇಕು. 3, 6, 15. ಓಕೆ, 3 1 3, 3 2 6, 3 5 15. ಓಕೆ, ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಇವುಗಳ ಲಸ ಇವುಗಳ ಗುಣಲಬ್ಧ ಆಗ್ತದೆ. ಓಕೆ, ಒಟ್ಟಾಗಿ ಲಸ ಎಷ್ಟು ಅಂತಂದ್ರೆ 5 2 10, 10 3 30. ಈಗ ಏನ್ ಮಾಡ್ಬೇಕಂತಂದ್ರೆ ಅವರು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಕೇಳ್ತಿದ್ದಾರಲ್ವಾ, ಆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 9999. ಓಕೆ, ಇದಕ್ಕೆ ಏನ್ ಮಾಡಬೇಕು? ಲಸದಿಂದ ಭಾಗಾಕಾರ ಮಾಡಬೇಕು ಮಕ್ಕಳೇ. ಓಕೆ, 33 90. ಓಕೆ, ಶೇಷ 9. ಮುಂದಿನ ಸ್ಥಾನದಲ್ಲಿರುವಂತಹ ಅಂಕಿ 9, ಮತ್ತೆ 33 90. ಏನು ಉಳಿಯುತ್ತೆ? ಶೇಷ 9. ಈಗ ಮುಂದಿನ ಸ್ಥಾನದಲ್ಲಿರುವಂತಹ ಅಂಕಿ 9, 33 90. ಓಕೆ, ಶೇಷ ಏನು ಉಳಿಯುತ್ತೆ? 9. ಈಗ ಏನಂತಂದ್ರೆ ನಮಗೆ ಬೇಕಾಗಿರುವ ಸಂಖ್ಯೆ ಕಂಡುಹಿಡಿಯಲು ನಾವು ಏನ್ ಮಾಡ್ಬೇಕು ಅಂತಂದ್ರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯಲ್ಲಿ, ಓಕೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯಲ್ಲಿ ಈ ಶೇಷವನ್ನ ಕಳಿಬೇಕು ಮಕ್ಕಳೇ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯಲ್ಲಿ ಈ ಶೇಷವನ್ನ ಕಳಿಬೇಕು. ಓಕೆ, ಶೇಷ ಎಷ್ಟಿದೆ? ಅತಿ ದೊಡ್ಡ ಸಂಖ್ಯೆಯಲ್ಲಿ ನಾವು ಶೇಷವನ್ನ ಕಳಿಬೇಕು. ಓಕೆ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9999. ಇದರಲ್ಲಿ 9 ಅನ್ನ ಕಳಿಬೇಕು. ಏನಾಗ್ತದೆ? 9990. ಓಕೆ, ಇದು ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್
ಪಿ ಸರಿಯಾದಂತ ಉತ್ತರ. ಓಕೆ ನೋಡಿ 3, 6, 15 ಇವುಗಳಿಂದ ಭಾಗಿಸಲ್ಪಡುವಂತಹ 4 ಅಂಕೆ ಅತಿ ದೊಡ್ಡ ಸಂಖ್ಯೆ 9990.